ಗಳ ವ್ಯಾಪಾರ ಮಾಡುವ ಕೊಗೆ ಮದುವೆಯಾಗಿದೆ. ಬಡ ಮನೆಯ ಹುಡುಗಿ ನಿನ್ನೆ ಕಾಪುರಕ್ಕೆ ಬಂದಾಗ ಬೆಳಿಗ್ಗೆ ಫಲಾಹಾರ ಮಾಡಿ ಹೊರಡುವ ಕೊಯ್ಯನನ್ನು ಸಾಗಿಸಲು ದಿಗೆ ಬಂದಿದ್ದಾಳೆ. ನೀವು ಮಧ್ಯಾಹ್ನಕ್ಕೆ ಕೊಟ್ಟ ಕಟ್ಟಿ ಬರುವುದಾದರೆ ಗಟ್ಟಿಯ ಮೇಲೆ ಇರುವ ಶಿವಾಲಯಕ್ಕೆ ಹೋಗೋಣ ಎಂದು ಹೇಳುತ್ತಾಳೆ. ಆ ಗಟ್ಟಿಯ ಮೇಲೆ ಇರುವ ಶಿವಾಲಯದಲ್ಲಿ ಶಿವನು ಬಹಳ ಮಹಿಮೆಗೊಳ್ಳುವವನು ಎಂದು ಎಲ್ಲರಿಗೂ ಹೇಳುತ್ತಾರೆ. ಗುಡಿ ಪೂಜಾರಿ ಗುರುನಾಥನಿಗೆ ನಾನು ಸಿಗೆ ಬಾಬಾಯ್ ಆಗುತ್ತೇನೆ. ಆ ಗುಡಿಯನ್ನು ನೋಡಲು ನಾನು ಯಾವಾಗಿನಿಂದಲೋ ಯೋಚಿಸುತ್ತಿದ್ದೇನೆ. ಇಂದು ಸೋಮವಾರ ಶಿವನಿಗೆ ಪ್ರೀತಿಕರವಾದ ದಿನ, ಆದ್ದರಿಂದ ನಾವು ಖಂಡಿತವಾಗಿ ಹೋಗೋಣ. ನೀವು ಎಂದಾದರೂ ಟ್ರಾಫಿಕ್ ಆಡಳಿತಗಾರರಾಗಿದ್ದೀರಾ? ಬರಬೇಕೆಂದಾಗ ಕೇಸು ಹಾಕಿಕೊಂಡು ಕಣ್ಣು ಮುಚ್ಚಿ ಮನೆಗೆಲಸ ಮಾಡುವ ಮಿತಿ ಗೊತ್ತಾ? ಮಹಿಳೆಯರು ಹೆಚ್ಚು ಮಾತನಾಡುವುದನ್ನು ನಾನು ಸಹಿಸುವುದಿಲ್ಲ, ನೆನಪಿರಲಿ. ಅಥವಾ ಎಂದು ಹೇಳಿ ಹೊಸದಾಗಿ ಮದುವೆಯಾದ ಮಗಳು ಕೋಮಾಳಿಗೆ ಬಣ್ಣ ಎರಚಿ ಬೀದಿಗಿಳಿದಿದ್ದಾರೆ. ಕೊಮುರಯ್ಯನ ಗಂಡನ ಮಾತು ಕೇಳಿ ಕೋಮಳಿಗೆ ದಿಗ್ಭ್ರಮೆಯಾಯಿತು. ಅವಳು ಮಾಡಿದ ತಪ್ಪನ್ನು ಕಲಿಸಲಿಲ್ಲ. ಗಂಡನಿಗೆ ಯಾಕೆ ಇಷ್ಟೊಂದು ಬೇಸರವಾಯಿತು ಅಂತ ನನಗೂ ಅರ್ಥವಾಗುತ್ತಿಲ್ಲ. ಕೋಮಲ ದಿನವಿಡೀ ಊಟ ಮಾಡದೆ ಅಳುತ್ತಾ ಕುಳಿತಿದ್ದಳು. 10 ದಿನಗಳು ಕಳೆದ ಮೇಲೆ ಬನ ಮನೋಭಾವ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಕೋಮಲಿಗೆ ಹೆಂಡತಿಯ ಬಳಿ ಬಹಳ ಕಠಿಣವಾಗಿ ಮಾತನಾಡುತ್ತಾನೆ. ಅವಳಿಗೆ ಶಿಸ್ತಿನಲ್ಲಿರಬೇಕು ಎಂದು ಅವನ ಅಭಿಪ್ರಾಯ. ಹೆಂಡತಿಯೊಂದಿಗೆ ಹೆಚ್ಚು ಮಾತನಾಡಿದರೆ, ಪ್ರೀತಿಯನ್ನು ತೋರಿಸಿದರೆ ಅದು ನಕ್ಕುತ್ತದೆ ಎಂದು ಅವನಿಗೆ ಭಯವಿದೆ. ಆದ್ದರಿಂದ ಅವನು ಯೋಚಿಸಿದಂತೆ ವರ್ತಿಸುತ್ತಾನೆ, ಯೋಚಿಸಿದಂತೆ ಮಾತನಾಡುತ್ತಾನೆ. ಮನೆಯವರು ನೋರು ಎತ್ತಕೂಡದು. ಇಂತಹಾಗೆ ಒಂದು ಭಾನುವಾರ ಮಧ್ಯಾಹ್ನ ಅವಳ ಬಾಬಾಯಿಯ ಗುಡಿ ಪೂಜಾರಿ ಗುರುನಾಥ್ ಅವರ ಮನೆಗೆ ಹುಡುಕುತ್ತಾ ಬಂದಿದ್ದಾನೆ. ನಾನು ಮತ್ತೆ ಕುಲಾಸಾಗಿದ್ದ ತಾಯಿ, ನಿಮ್ಮ ಪಿನ್ನಿ ಒಂಟಿಯಾಗಿ ಬಾಗೋಲೇಕೆ ನಿಮ್ಮ ಮದುವೆಗೆ ಬರಲಿಲ್ಲ. ಇಲ್ಲಿ ನಿಜವಾಗಿಯೂ ಅಷ್ಟು ಸುಖವಾಗಿಯೇ ಇದೆ ಅಲ್ಲವೇ? ಆ ಮನೆಯಲ್ಲೇ ಒಂಟಿಯಾಗಿ ಕುಳಿತಿದ್ದ ಕೋಮಲಿಗೆ ಅವನನ್ನು ನೋಡುತ್ತಲೇ ಪ್ರಾಣ ಬಂದಂತೆ ಆಯಿತು. ಗುರುನಾಥನು ಕೈ ಹಿಡಿದು ಮನೆಯೊಳಗೆ ಕರೆದೊಯ್ಯುತ್ತಾ ಕುರ್ಚಿಯಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದನು. ನಾನು ಚೆನ್ನಾಗಿದ್ದೇನೆ ಬಾಬಾಯ್. ಪಿನ್ನಿ ಮನೆಯಲ್ಲೀಗ ಹೇಗಿದ್ದಾಳೆ? ಬಂದ ದಿನದಿಂದ ನಿಮ್ಮ ಊರಿನ ಗುಡಿಗೆ ಬರುವುದಕ್ಕೆ ಪ್ರಯತ್ನಿಸುತ್ತಿದ್ದೇನೆ. ಹೊಸ ಮನೆ, ಏನಾದರೂ ಕೆಲಸಗಳು ಸರಿಯಾಗಿ ನಡೆಯುತ್ತಿಲ್ಲ. ಈಗ ನಿಮ್ಮ ಪಿನ್ನಿ ಒಂಟಿಯಾಗಿ ಚೆನ್ನಾಗಿದ್ದಾಳೆ. ಒಮ್ಮೆ ನೀವು ನಮ್ಮ ಮನೆಗೆ ಬರುವಂತೆ ಕೇಳಿ ಹೋಗೋಣ ಎಂದು ಬಂದೆ ತಾಯಿ. ನನ್ನ ತಂದೆ ಗಾರಿ ಪೆದನಣ್ಣನವರ ಮಗ ಗುರುನಾಥಂ ಬಾಬಾಯಿ ಬಂದಿದ್ದನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಪಕ್ಕದ ಊರಿನ ಶಿವನ ದೇವಸ್ಥಾನದಲ್ಲಿ ಅರ್ಚಕನಾಗಿದ್ದ ಅವನನ್ನು ಬೀದಿಯ ಕೋಣೆಯಲ್ಲಿ ಕೂರಿಸಿದೆ. ಪರಿಚಯಿಸುತ್ತೇನೆ. ನೀವು ಅವರೊಂದಿಗೆ ಮಾತುಕತೆ ನಡೆಸುತ್ತಿದ್ದರೆ ನಾನು ಅಡುಗೆ ಮಾಡುತ್ತೇನೆ. ಅಡ್ಡವಾದವರೊಂದಿಗೆ ಮಾತುಕತೆ ನಡೆಸುವ ಶ್ರೇಣಿಯಲ್ಲಿಲ್ಲ. ಮೇಲಿಂದ ಮೇಲೆ ಈ ಲೆಕ್ಕಗಳನ್ನು ನೋಡಿದರೆ ಎಲ್ಲವೂ ನಷ್ಟವೇ ಕಾಣಿಸುತ್ತಿದೆ. ಊರಿನಲ್ಲಿ ಸ್ಪರ್ಧೆ ಹೆಚ್ಚಾಗಿದ್ದು ದಿಕ್ಕು ತಪ್ಪಿ ಹೋಗಿದ್ದೇನೆ. ಯಾವ ಪರಿಸ್ಥಿತಿಯಲ್ಲೂ ದಾರಿಯಲ್ಲಿರುವ ದಾನಿಯವರು ಎಲ್ಲರನ್ನೂ ಕರೆದು ಅಪರ ಅನ್ನಪೂರ್ಣವಾಗಿ ಅಡುಗೆ ಮಾಡುತ್ತಾರೆ. ಅಂದರೆ ತಾನು ಜಾಗೃತ. ಗಂಡನ ಮಾತಿಗೆ ನಾಚಿಕೆಯಾಯಿತು. ಕೋಮಾಲಿಯ ಗಂಡಂದಿರ ಜೋರಾದ ಕೂಗಿನಿಂದ ಬೀದಿ ಕೋಣೆಯಲ್ಲಿದ್ದ ಬಾಬಾಗೆ ಆ ಮಾತುಗಳು ಕೇಳಿಸುತ್ತಿತ್ತು. ಸಣ್ಣ ಮಾತುಗಳನ್ನು ಮಾಡಿ ಇನ್ನೊಂದು ಬದಿಯಲ್ಲಿ ಬಾಬಾಯಿ ಕೇಳಬಹುದು. ಮುಂಬರುವ ಮಾತುಗಳು, ನಿಮ್ಮ ಬಾಬಾಯ್ ನನ್ನ ಮಾತುಗಳನ್ನು ಕೇಳಿದರೆ ನಾಗೇಟಿ ಮದುವೆಗೋಸ್ಕರ ಅವರ ಪರದಿಂದ ಆಲೋಚನೆ ಮಾಡಬಹುದು. ಹೋಗಿ ನಿಮ್ಮ ಬಾಬಾಯಿಗೆ ಕಾಸ್ಮಜ್ಜಿಗೆ ಕೊಟ್ಟು ಕಳುಹಿಸು. ಅವರ ಮಾತುಗಳೆಲ್ಲ ಗುರುನಾಥರಿಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಅವರು ಕೋಮಾಳಿಗೆ ಕರೆ ಮಾಡಿದರು. ನನಗಾಗಿ ಈ ಪಿನ್ನಿ ನೋಡುತ್ತಲೇ ಇದೆ. ಮತ್ತೊಮ್ಮೆ ಬರುವೆ. ತಲಪನ್ನು ಹಾಕು ತಾಯಿ. ಇಲ್ಲಿ ನೋಡಿದದ್ದೆಲ್ಲ ಕೇಳಿದದ್ದೆಲ್ಲ ಇಲ್ಲಿ ಮರೆತು ಬೇಡ ಬಾಬಾಯ್. ತಪ್ಪಾಗಿ ನಮ್ಮ ಮನೆಯಲ್ಲೇ ನೊರ ಜಾರಬಾರದು. ಈ ವಿಷಯ ತಿಳಿದರೆ ನಮ್ಮ ಅಮ್ಮ ಅಪ್ಪ ತಾಳಲಾರರು. ಅವರು ಕೋಪಗೊಂಡಿದ್ದಾರೆ. ನಾನು ತುಂಬಾ ಸಮಾಧಾನವಾಗಲು ಪ್ರಯತ್ನಿಸುತ್ತಿದ್ದೇನೆ. ಅವನ ಮಾತುಗಳು ನನ್ನನ್ನು ನೋವು ನೀಡಿದವು. ನನಗೆ ಗೊತ್ತಿದೆ, ಅವರ ಪರವಾಗಿ ನಾನು ಕ್ಷಮೆ ಕೇಳುತ್ತಿದ್ದೇನೆ. ಬಾಧಪಡುವುದಿಲ್ಲಮ್ಮ. ಕೆಲವು ಕಾಲ ಗೋಪಿಕಪಟ್ಟು ಆ ಶಿವನು ಕಷ್ಟಗಳನ್ನು ನಿವಾರಿಸುತ್ತಾನೆ. 1 ತಿಂಗಳ ನಂತರ ಗುರುನಾಥನು ಕೊಮರಯ್ಯ ಕೊಬ್ಬರಿಕಾಯಿಗಳನ್ನು ಅಂಗಡಿಯಲ್ಲಿ ಹುಡುಕುತ್ತಾ ಬಂದನು. ಕೊಮರಯ್ಯ ಅವನು ಕೊಬ್ಬರಿಕಾಯಿಗಳನ್ನು ಖರೀದಿಸಲು ಬಂದಿದ್ದಾನೆ ಎಂದು ತಿಳಿದುಕೊಂಡನು. ಕಾಯ 120 ರೂಪೀಸ್ ಚುನಾವಣೆ ಬೇಕು. ಈ ವರ್ಷ ತೂಪಾನದಿಂದ ಕೊಬ್ಬರಿ ಬೆಳೆ ಹೋಗಿ ಬೆಲೆಗಳು ಏರುತ್ತಿವೆ.
ನಾನು ಕಾಯಿಗಳಿಗೆ ಬರಲಿಲ್ಲ ಬಾಬು. ನನ್ನ ಹೆಸರು ಗುರುನಾಥ. ಅಮ್ಮಗೆ ಬಾಬಾಯ್ ವರಸೆಯಾಗುತ್ತೇನೆ. ನಿಮ್ಮ ಮನೆಗೂ ಬಂದಿದ್ದೇನೆ, ಆದರೆ ನೀವು ನನ್ನನ್ನು ನೋಡಿಲ್ಲ. ಅವನಿಗೆ ತಾನು ವರ್ತಿಸಿದ ರೀತಿಯೂ ನೆನಪಾಯಿತು. ಕೊಮರಯ್ಯವೇ, ಆ ನೆನಪುಗಳು ಬಂತು. ಆ ದಿನ ಇಲ್ಲದಿದ್ದರೆ ಇನ್ನೂ ಕಿರಿಕಿರಿಯಲ್ಲಿ ಇದ್ದೆ ನಾನು. ಇಷ್ಟು ನಿಮಗೆ ಬಂದ ಕೆಲಸ. ಈ ಮಧ್ಯೆ ನಮ್ಮ ಗುಡಿಧರ್ಮಕ ಗುಡಿಯ ಪಕ್ಕದಲ್ಲಿ ಒಂದು ಚಿಕ್ಕ ಮನೆ ಕಟ್ಟಿದ್ದಾನೆ. ಮನೆಯ ಮುಂದೆ ದೊಡ್ಡ ಅರುಗು ಕೂಡ ಇದೆ. ಯಾರಾದರೂ ಕುಟುಂಬವು ಆ ಮನೆಯಲ್ಲಿದ್ದರೆ ಬೀದಿಯ ಅರುಗಿನ ಮೇಲೆ ಹೂಗಳು, ಹಣ್ಣುಗಳು, ಕೊಬ್ಬರಿಕಾಯಿಗಳು, ಪೂಜಾ ಸಾಮಗ್ರಿಗಳನ್ನು ಇಟ್ಟುಕೊಂಡು ಮಾರಬಹುದು. ಮನೆಯಲ್ಲೂ ಏನೂ ಇಲ್ಲ, ಆದರೆ ರಾತ್ರಿ ಗುಡಿಯನ್ನು ಸ್ವಲ್ಪ ಕಾಣಿಸುತ್ತಿರಬೇಕು. ಗುಡಿಗೆ ತಾಳೆ ಹಾಕಿ ಹೋಗಿದ ಮೇಲೆ ಗುಟ್ಟಿನ ಮೇಲೆ ಯಾರೂ ಇಲ್ಲದ ಕಾರಣ ಗುಡಿಯಲ್ಲಿ ಚಿಕ್ಕ ಚಿಕ್ಕ ದೋಚನೆಗಳು ನಡೆಯುತ್ತಿವೆ. ಆದ್ದರಿಂದ ವ್ಯವಸ್ಥೆ. ಈಗ ಕೆಲಸಕ್ಕೆ ಹಿಡಿದು ಆ ವಿಷಯವನ್ನು ನನಗೆ ಏಕೆ ಹೇಳುತ್ತಿದ್ದಾರೆ? ಆ ಮನೆಯಲ್ಲಿಗೆ ಉತ್ತಮ ವ್ಯಕ್ತಿಗಳನ್ನು ನೋಡಿಕೊಂಡು ಇಡುವ ಜವಾಬ್ದಾರಿ ನನ್ನ ಧರ್ಮಕ ನನ್ನ ಮೇಲೆ ಹಾಕಿದ್ದಾರೆ. ಅಲ್ಲಿ ನೀವು ಬಂದು ಇದ್ದರೆ ಚೆನ್ನಾಗಿರುತ್ತೆ ಎಂದು ನನ್ನ ಉದ್ದೇಶ. ಕೊಮರಯ್ಯ ಆಲೋಚನೆಯಲ್ಲಿ ಬಿದ್ದನು. ಇಲ್ಲಿ ವ್ಯಾಪಾರ ಸಂಪೂರ್ಣವಾಗಿ ಚೆನ್ನಾಗಿಲ್ಲ. ಮನೆ ಬಾಡಿಗೆಗೆ ಲಾಭದಲ್ಲಿ ಮೂಡುವಂತಾಗುತ್ತದೆ. ದೇವಾಲಯದ ಬಳಿ ವ್ಯಾಪಾರ ಚೆನ್ನಾಗಿ ನಡೆಯಬಹುದು. ಮೇಲಾಗಿ ಬಾಡಿಗೆ ಹಣ ಕೂಡ ಬರುತ್ತದೆ. ಕಷ್ಟದ ಸಮಯದಲ್ಲಿ ಉತ್ತಮ ಅವಕಾಶ ಕಾಲಿಗೆ ಬಂದಿದೆ ಎಂದು ಯೋಚಿಸುತ್ತಾನೆ. ಒಮ್ಮೆ ಬಂದು ಮನೆ ನೋಡಿ ಇರುತ್ತೇನೆ. ತಪ್ಪದೇ ಬನ್ನಿ. ಸಂಜೆ ಧರ್ಮಕಗಾರು ಬರುವರು. ಅವರಿಗೆ ನಿಮ್ಮನ್ನು ಪರಿಚಯಿಸುತ್ತೇನೆ. ಆಗ ಎಲ್ಲ ವಿಷಯಗಳನ್ನು ಮಾತನಾಡಬಹುದು. ಅಂತೆ ಹೇಳಿ ಗುರುನಾಥನು ಹೋಗಿ ಹೋದನು. ಕೊಮರಯ್ಯ ತಕ್ಷಣವೇ ಹೊಟ್ಟೆ ಹೊಡೆದು ಪೋರಗುರು ಹೋಗುತ್ತಿದ್ದೇನೆ ಎಂದು ಮನೆಯವರಿಗೆ ಮಾಹಿತಿ ನೀಡಿದನು. ಅವನು ಪೋರಗುರು ಶಿವಾಲಯಕ್ಕೆ ತಲುಪಿದಾಗ ಸಂಜೆಯಾಗಿತ್ತು. ಹೊಸದಾಗಿ ಕಟ್ಟಿದ ಕಾರಣ ಆ ಯಾರು ಕೊಮರಯ್ಯನಿಗೆ ತುಂಬಾ ಇಷ್ಟವಾಯಿತು. ಆ ವಿಷಯವನ್ನು ಅವನು ಧರ್ಮಕರ್ತನಿಗೆ ತಿಳಿಸಿದನು. ಕತ್ತಲು ಬಿದ್ದ ನಂತರ ಗುಟ್ಟಿನ ಮೇಲೆ ಯಾರೂ ಇರುವುದಿಲ್ಲವೇ? ರಾತ್ರಿ ದೇವಾಲಯವನ್ನು ಕಂಡುಕೊಳ್ಳಬೇಕು. ಈ ಮಧ್ಯಕಾಲದಲ್ಲಿ ಕಳ್ಳರು ದೇವಾಲಯದ ಗಂಟೆಯನ್ನು ಕದ್ದಿದ್ದಾರೆ. ನೀವು ನಿರ್ಭಯವಾಗಿ ಇರಿರಿ. ದೇವಾಲಯವನ್ನು ಹೃದಯದಲ್ಲಿ ಇಟ್ಟುಕೊಂಡು ನೋಡುವ ಜವಾಬ್ದಾರಿ ನಮ್ಮದು. చాలా ಸಂತೋಷವಾಗಿದೆ. ಆದರೆ ಈಗ ವಿಳಂಬಕ್ಕೆ ಏನು? ಒಬ್ಬ ಉತ್ತಮ ದಿನವನ್ನು ನೋಡಿ ಬಂದು ಎಷ್ಟು ಶೀಘ್ರವಾಗಿ ಬರುವುದಾದರೂ ಉತ್ತಮ. ಮೊದಲ ಬಾರಿಗೆ ನಮ್ಮ ಊರಿಗೆ ಬರುವಿರಿ. ಒಮ್ಮೆ ಮನೆಗೆ ಬಂದು ಊಟ ಮಾಡಿ ಹೋಗಿದ್ದೀರಿ ಬಾಬು. ನಿಮ್ಮ ಅತ್ತಯ್ಯ ಕೂಡ ಬಹಳ ಹೇಳಿದ್ದಾಳೆ. ತೊಂದರದಲ್ಲಿ ಇಲ್ಲಿ ಬರುವವರು ಮಾತ್ರವೇ. ನಂತರ ಇಬ್ಬರು ಸೇರಿ ಬರುವೆವು. ಅಯ್ಯೋ, ಈಗಲೇ ಕತ್ತಲು ಬಿದ್ದಿದೆ. ಮಳೆ ಕೂಡ ಬರುವಂತೆ ಇದೆ. ನಿಮ್ಮ ಊರಿಯ ದಾರಿ ಸಂಪೂರ್ಣ ಅತೋಪಲಯವಾಗಿದೆ. ಈ ಕತ್ತಲಿನಲ್ಲಿ ಪ್ರಯಾಣವು ಅಪಾಯಕಾರಿಯಾಗಿದೆ. ಈ ರಾತ್ರಿ ನಮ್ಮ ಮನೆಯಲ್ಲಿಯೇ ಇರಬೇಕು. ಬೆಳಿಗ್ಗೆ ಹೋಗು ಬಾಬು. ನಾನು ದೊಡ್ಡವನನ್ನು ಹೇಳುತ್ತಿದ್ದೇನೆ, ನನ್ನ ಮಾತಿಗೆ ನಿರಾಕರಿಸಬೇಡಿ. ಗುರುನಾಥನ ಮಾತು ಕೇಳಿ ಕೊಮರಯ್ಯ ನಿರಾಕರಿಸಲಿಲ್ಲ. ಚಿನ್ನದ ಕೆಲಸ ಮುಗಿಸಲು 1 ಗಂಟೆ ಬೇಕು. ನಾನು ಚಿನ್ನದ ಕೆಲಸ ಮಾಡಿ ದೇವಾಲಯವನ್ನು ಮುಚ್ಚಲು ಇನ್ನೂ 1 ಗಂಟೆ ಕಳೆಯುತ್ತದೆ. ಇಲ್ಲಿ ಕುಳಿತುಕೊಂಡರೆ ಕೀಟಗಳ ದಾಳಿ ತಾಳಲು ಸಾಧ್ಯವಿಲ್ಲ. ನೀನು ಮನೆಗೆ ಹೋಗು, ಸ್ನಾನ ಮಾಡಿ ಕುಳಿತುಕೋ ಬಾಬು. ನಾನು ಬರುವೆ. ನೀನು ಕೂಡ ಇಳಿದಾಗ 2 ದಾರಿಗಳು ಕಾಣಿಸುತ್ತವೆ. ಯಮದಾರಿಯಲ್ಲಿ ಸ್ವಲ್ಪ ದೂರ ಹೋಗಿದ್ರೆ ಇರವೈಪುರದ ಮರ ಕಾಣುತ್ತದೆ. ಅದಕ್ಕೆ ಎದುರಾಗಿ ಇರುವ ಪೆಂಕುಟಿಲ್ಲು ಹರಿ. ಮೊಹಮಾಟವಿಲ್ಲದೆ ಹೋಗು ನಾಯನ. ಪದ್ದಾದರೂ ಇಷ್ಟು ಹೇಳಿದ ಮೇಲೆ ಕೊಮರಯ್ಯನಿಗೆ ನಿರಾಕರಿಸಲು ಸಾಧ್ಯವಾಗದೆ ನಡೆಯಲು ಆರಂಭಿಸಿದನು. ಇಷ್ಟರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆರಂಭವಾಯಿತು. ಓಡಲು ಆರಂಭಿಸಿದ ಕೊಮರಯ್ಯನಿಗೆ ಸ್ವಲ್ಪ ದೂರದಲ್ಲಿ ಮರ ಮತ್ತು ಅದರ ಎದುರಿನಲ್ಲಿ ಪೆಂಕುಟಿಲ್ಲು ಕಾಣಿಸಿತು. ಮಳೆಯಲ್ಲಿಯೇ ತಡಿಸುತ್ತಾ ಮನೆಗೆ ತಲುಪಿದನು. ಕೊಮರಯ್ಯನಿಗೆ ಈ ವೇಳೆ ಒಂದು ಮಸಾಲಾಯನ ಚಿನ್ನದ ದೀಪ ಹಿಡಿದು ಬಂದು ತಲಪನ್ನು ತೆರೆದನು. ಯಾರು ಬಾಬು ನೀನು? ನಾನು ಯಾವಾಗಲೂ ನೋಡಿದಂತೆ ಇಲ್ಲವೇ? ಶಿವಾಲಯ ಪೂಜಾರಿ ಗುರುನಾಥನ ಮನೆ ಇದೇ ಕದಂಡಿ. ಅವರು ನನ್ನ ಹೆಂಡತಿ ಚುತ್ತ ಅವರು ಕಳುಹಿಸಿದ್ದಾರೆ. ಆದರೆ ದೇವಾಲಯವನ್ನು ಮುಚ್ಚಲು ಹೇಳಿದರು. ಮನೆಗಳು ಪಕ್ಕ ಬೀದಿಯಲ್ಲಿ ಇದೆ. ಗುರುನಾಥನ ತಮ್ಮ ಮನೆಗೆ ಬಂದಾಗ ಅವನಿಗೆ ಯಾವ ರೀತಿಯ ಗೌರವವಿಲ್ಲದೆ ಅವಮಾನಿಸಿ ಕಳುಹಿಸಿದ್ದಾರೆ. ಹಾಗಾದರೆ ಈಗ ಅವರ ಮನೆಗೆ ಹೋಗಿ ಅತಿಥಿ ಗೌರವಗಳನ್ನು ಪಡೆಯುವುದು ಹೇಗೆ ಚೆನ್ನಾಗಿರುತ್ತದೆ? ಇಂತಹದ್ದೇನಾದರೂ ಕೊಮರಯ್ಯ ಮಸಾಲಾಯನೊಂದಿಗೆ. ತಾತೆಗಾರು ಈ ಮಳೆಯಲ್ಲೇ ತಡಿಸುತ್ತಾ ಈಗ ನಾನು ಜಗನ್ನಾಥನ ಮನೆಗೆ ಹೋಗಲಾರೆ. ಈ ರಾತ್ರಿ ಇಲ್ಲಿ ಕಳೆಯುತ್ತೇನೆ.
ನಾಕೆಮಿ ಅಭ್ಯಂತರ ಇಲ್ಲ ಬಾಬು. ಅದ್ಕ್ಲೋ 2 ಅರಟಿಪಳ ಇವೆ. ಅವು ತಿನ್ನೆ ಆ ಗುಡವಲು ಇದ್ದರೂ ನುಲಕ ಮಂಚದಲ್ಲಿ ಮೀನುಕ್ಕೋ ಈ ಕುರ್ಚಿಯಲ್ಲಿ ನಡುವಾಲ್ಕಡೋ ನನಗೆ ಅಳವಟ್ಟು. ಮಸಾಲಾಯನನು ಬಡಕ ಕುರ್ಚಿಯಲ್ಲಿ ಕುಳಿತು ಅರಟಿಪಂಡು ತಿನ್ನುತ್ತಾ ನುಲಕ ಮಂಚದಲ್ಲಿ ಇಕೊಂಡಿದ್ದಾನೆ. ಕೊಮುರಯ್ಯ ಹೊರಗೆ ದೊಡ್ಡ ಶಬ್ದದಲ್ಲಿ ಮಳೆ ಬೀರುತ್ತಲೇ ಇದೆ. ಎಷ್ಟು ಹೊತ್ತಾದರೂ ನಿದ್ರೆಗೆ ಬರುವುದಿಲ್ಲ. ಮಸಾಲಾಯನನೊಂದಿಗೆ ಮಾತುಗಳನ್ನು ಆರಂಭಿಸಿದನು ಕೊಮುರಯ್ಯ. ನೀವು ವಾಕರೆ ಮನೆಗೆ ಇದ್ದೀರಾ ತಾತಗಾರು? ನಿಮಗೆ ಯಾರೂ ಇಲ್ಲವೇ? ನನಗೆ 3 ಪುತ್ರರಿದ್ದು ಅವರು ತ್ರಿಕುಪಟ್ಟಣದಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ. ನನ್ನ ಹೆಂಡತಿ ಹೋದ ನಂತರ ನಾನು ನನ್ನ ಮನೆಯಲ್ಲಿ ಒಬ್ಬಂಟಿಯಾಗಿ ಮಲಗಿದ್ದೇನೆ. ಈ ವಯಸ್ಸಿನಲ್ಲಿ ಒಂಟಿಯಾಗಿ ಇರುವ ನೀವು ನಿಮ್ಮ ಅಬ್ಬಾಯಿಯ ಬಳಿ ಇರಬಹುದು ಕದಾ. ಇದು ನನ್ನ ಸ್ವಯಂಕೃತ. ನನ್ನ ಹೆಸರು ಭೂಪತಿ. ಈ ದಿನ ನನ್ನ ಬಗ್ಗೆ ನಿನಗೆ ಎಲ್ಲವನ್ನೂ ಹೇಳುತ್ತೇನೆ. ಈ ವಾರದಲ್ಲಿ ನನಗೆ ಕೋಪ ಅಹಂ ಹೆಚ್ಚು ಇರುತ್ತವೆ. ನಾನು ನನಗೆ ಮತ್ತು ಮಕ್ಕಳ ಮೇಲೆ ತುಂಬ ಕಠಿಣನಾಗಿದ್ದೇನೆ. ಯಾರೊಂದಿಗೆ ಪ್ರೀತಿಯಿಂದ ಆಪ್ಯಾಯವಾಗಿ ಮಾತನಾಡುವುದಿಲ್ಲ. ಮನೆಯಲ್ಲೆಲ್ಲ ನನ್ನನ್ನು ನೋಡಿ ಹಡಲಾಗಿ ಹೋಗುತ್ತಿದ್ದರು. ನನ್ನೊಂದಿಗೆ ಮಾತನಾಡಲು ಯಾರೂ ಧೈರ್ಯ ಮಾಡುವುದಿಲ್ಲ. 3 ಪುತ್ರರು ಉತ್ತಮ ಶಿಕ್ಷಣ ಪಡೆದು ಪಟ್ನಂನಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ. ಅವರ್ಯಾರಿಗೂ ನನ್ನ ಮೇಲೆ ಪ್ರೀತಿ ಗೌರವ ಇಲ್ಲ. ನನ್ನ ಹೆಂಡತಿ ಹೋದ ನಂತರ ಅವರು ನನ್ನ ಮುಖವನ್ನು ನೋಡುವುದನ್ನು ನಿಲ್ಲಿಸಿದರು. ನಾನು ಬದುಕಿದ್ದೇನೋ ಇಲ್ಲವೋ ಎಂಬುದನ್ನು ಅವರು ಲೆಕ್ಕಿಸುವುದಿಲ್ಲ. ಈ ವಯಸ್ಸಿನಲ್ಲಿ ಹಾಯಾಗಿ ನನ್ನ ಮೊಮ್ಮಕ್ಕಳೊಂದಿಗೆ ಆಟವಾಡುತ್ತಾ ಮಗನ ಮನೆಯಲ್ಲಿ ಸುಖವಾಗಿ ಇರಬೇಕಾದ ನೀವು ಇಂತಹ ಒಂಟರಿಯಾಗಿ ಕಷ್ಟಪಡುವುದನ್ನು ನೋಡಿದರೆ ನೋವು ಆಗುತ್ತಿದೆ. ಇದಂತೂ ನನ್ನ ಕೈಗಳಿಂದ ಮಾಡಿದದ್ದೇ ಬಾಬು. ಮನುಷ್ಯನಿಗೆ ಕೋಪ ಅಹಂ ಕೆಲಸಕ್ಕೆ ಬರುವುದಿಲ್ಲ. ನಾವು ತಾಳಿ ಕಟ್ಟಿದ ಹೆಂಡತಿಯನ್ನು, ಕಣ್ಣು ಬಿಟ್ಟ ಮಕ್ಕಳನ್ನು ಪ್ರೀತಿಯಿಂದ ಆಪ್ಯಾಯವಾಗಿ ನೋಡಿದಾಗ ಅವರು ನಮ್ಮನ್ನು ಮಸುಳಿವಾಳೆಂದು ಭಾವಿಸುತ್ತಾರೆ. ಆಯ್ಕೆಯಾದರೆ ಪ್ರೀತಿಯಿಂದ ಆರಾಧಿಸಿ ಕಣ್ಣುಗಳಲ್ಲಿ ಹಾಕಿ ನೋಡಬೇಕೆಂದು ಬಯಸುವುದು ಕೇವಲ ಬ್ರಹ್ಮದ ಅತ್ಯಾಶೆ. ನನಗೆ ಇಂತಹ ಶಾಸ್ತ್ರ ನಡೆಯಬೇಕು. ಅವನ ದೂಕುಡು ನೋಡಿ ಕೊಮುರಯ್ಯನ ಮನಸ್ಸು ವಿಫಲವಾಯಿತು. ಬಹಳ ಸಮಯ ನಿದ್ರೆಗೆ ಬರುವುದಿಲ್ಲ. ಬೆಳಿಗ್ಗೆ ಚಿನ್ನದ ಕೊನುಕಿನಲ್ಲಿ ನಿದ್ರಿಸುತ್ತಿದ್ದನು. ನಂತರ ಯಾರೋ ತೀವ್ರವಾಗಿ ಕರೆದಾಗ ಕೊಮುರಯ್ಯನಿಗೆ ಬರುವುದಾಗಿದೆ. ಮೆಲಕುವ ಬಂದಾಗ ಬೆಳಿಗ್ಗೆ ಬೆಳಕಾಗಿತ್ತು. ಕೊಮುರಯ್ಯ ಉಲಿಕ್ಕಿ ಎದ್ದು ಕುಳಿತುಕೊಂಡಿದ್ದಾನೆ. ಅವನನ್ನು ನಿದ್ರೆಯಿಂದ ಎಬ್ಬಿಸಿದನು ಗುರುನಾಥ. ಬಾಬು, ರಾತ್ರಿ ನೀನು ತಲೆದಾಚಿಕೊಳ್ಳಲು ಇದು ಆಯಿತಾದರೆ ಬಡವರ ಕೆಳಗೆ ನಾನು ಪೂಜಾ ಹಡಾವಡಿಯಲ್ಲಿ ನಮ್ಮ ಮನೆಗಳಲ್ಲಿ ಬಲಭಾಗದ ದಾರಿಯಲ್ಲಿ ಎಂದು ಹೇಳಲು ಬದಲು ಯಾದವ ದಾರಿ ಎಂದು ಹೇಳಿದಂತೆ ಆಗಿದೆ. ಅದಕ್ಕಾಗಿ ನೀನು ಮನೆಗೆ ಬಂದಿದ್ದೀಯ. ರಾತ್ರಿ ಆ ಮಳೆಯಲ್ಲಿನ ನಿನ್ನನ್ನು ಹುಡುಕಲಾಗಲಿಲ್ಲ. ನಾನು ಹೀಗೆ ಬೆಳಿಗ್ಗೆ ಹೊರಟೆ. ದೈವಾಲಕಂಪ ಅನ್ನುವ ಮಾತು ಕೇಳಿ ಕೊಮುರಯ್ಯ ಉಲಿಕ್ಕಿಪಟ್ಟನು. ಏನು ಇದು? ದೈವಾಲಕಂಪ ಮಾತ್ರವಲ್ಲ, ನನಗೆ ಯಾವ ರೀತಿಯ ಗಾಯಗಳೂ ಕಾಣುತ್ತಿಲ್ಲ. ರಾತ್ರಿ ಒಂದಕ್ಕೆ ಮಸುಳಾಯನ ನನಗೆ ಆಶ್ರಯ ನೀಡಿದನು. ಆತನಿಗೆ ಸಣ್ಣ ಉದ್ದವಾದ ಶರೀರವಿದೆ ಭೂಪತಿ. ಆತನ ಹೆಸರಿನಲ್ಲಿ ಆತನ ಬಲ ಕಣ್ಣು ಮೇಲೆ ಕಪ್ಪು ಹುಲಿಪಿರಿ ಕಾಯಿ ಕೂಡ ಇದೆ. ಆತನೇ ಅಲ್ಲವೇ? ಹೌದು, ಅವರು ತುಂಬಾ ಚೆನ್ನಾಗಿ ಮಾತನಾಡಿದರು. ಈಗ ಚೆನ್ನಾಗಿ ಮಾತನಾಡಿ ಏನು ಲಾಭ? ವಯಸ್ಸಿನಲ್ಲಿ ಇದ್ದಾಗ ಇಂಟಿಲಿಪಾದಿಯನ್ನು வெಪ್ಪುತ್ತಿದ್ದನು. ಆತನು ಮಂಚ ಹಾಕಿದ ಮೇಲೆ 3 ಕೊಡಕು ಇದ್ದಾರೆ. ಯಾರೂ ಬಂದಿಲ್ಲ, ನೋಡಿಲ್ಲ. ಮಂಚದಲ್ಲಿ 2 ವರ್ಷ ಅನುಭವಿಸಿ 5 ವರ್ಷಗಳ ಹಿಂದೆ ಸಾಯಿತು. ಶಿಕ್ಷೆ ಮುಗಿಯದಂತೆ ಈಗ DMII ಮನೆಯಲ್ಲೇ ತಿರುಗುತ್ತಿದೆ. ರಾತ್ರಿ ದೈವದೊಂದಿಗೆ ಕಳೆದ ವಾರ್ತೆ ಕೇಳಿ ಭಯದಿಂದ ಕಂಪಿಸುತ್ತಿದ್ದನು. ಕೊಮುರಯ್ಯ ನಂತರ ಗುರುನಾಥನನ್ನು ಮನೆಗೆ ಬರಲು ಹೇಳಿದನು. ಏನೂ ಅನಿಕೊಳ್ಳಬೇಡಿ. ಇಡೀ ರಾತ್ರಿ ದೆವ್ವದ ಜೊತೆ ಕಳೆದದ್ದನ್ನು ಕೇಳಿ ಭಯದಿಂದ ನಡುಗಿದರು. ಕೊಮುರಾಯನ ನಂತರ ಗುರುನಾಥರು ಅವರ ಮನೆಗೆ ಬಂದರು. ಏನನ್ನು ಊಹಿಸಬೇಡಿ. ರಾತ್ರಿ ಇಡೀ ನಾನು ಮನೆಗೆ ಬರದಿದ್ದಾಗ ಕೋಮಳಿಗೆ ಚಿಡಪಡಿಕೆ. ಅದೂ ಅಲ್ಲದೆ ನಿನ್ನೆ ಬೇಗ ಗುಡಿ ಕಟ್ಟಿದೆ. ಇಂದು ತಡವಾಗಿ ತೆರೆಯುವುದು ಒಳ್ಳೆಯದು ಅಲ್ಲವೇ? ಸದ್ಯಕ್ಕೆ ನನ್ನನ್ನು ಬಿಟ್ಟು ಬಿಡು, ನಾನು ಹೊರಡುತ್ತೇನೆ. ತಾನು ಕೂಡ ದೇವಾಲಯಕ್ಕೆ ಹೋಗಬೇಕಾದ ಕಾರಣ ಮಾರು ಮಾತನಾಡಲಿಲ್ಲ. ಗುರುನಾಥನ ನಂತರ 4 ದಿನಗಳಲ್ಲಿ ಕೊಮುರಯ್ಯನ ಕಾಪುರವನ್ನು ಹೊಸ ಮನೆಗೆ ಸ್ಥಳಾಂತರಿಸಿದನು. ಕೊಬ್ಬರಿ, ಕಾಯಿ, ಹೂಗಳು, ಪೂಜಾ ಸಾಮಾನುಗಳನ್ನು ಮಾರಾಟ ಮಾಡುವುದರಿಂದ ಕೊಮುರಯ್ಯನಿಗೆ ಅಲ್ಲಿ ವ್ಯಾಪಾರ ಉತ್ತಮ ಲಾಭದಾಯಕವಾಗಿದೆ.
ಹೊಸ ಮನೆಗೆ ಬರುವ ನಂತರ ಕೊಮುರಯ್ಯ ಸಂಪೂರ್ಣವಾಗಿ ಬದಲಾಗಿದ್ದಾನೆ. ಹಿಂದಿನಂತೆ ಕೋಪಗೊಂಡು ಚೀಟಿಕ್ಕಿ ಮಾಟಿಕ್ಕಿ ಕಸುರಿಕೊಳ್ಳುತ್ತಿಲ್ಲ. ನಗುತ್ತಾ ಮಾತನಾಡುತ್ತಾನೆ. ಎಲ್ಲಾ ವಿಷಯಗಳನ್ನು ಅವಳಿಗೆ ಹೇಳುತ್ತಾನೆ. ಅವಳ ಸಲಹೆಗಳನ್ನು ಕೂಡ ತೆಗೆದುಕೊಳ್ಳುತ್ತಾನೆ. 1 ತಿಂಗಳು ಕಳೆದ ಮೇಲೆ ಅವರಿಬ್ಬರ ನಡುವಿನ ಪರಸ್ಪರ ಸಂಬಂಧ ಬಹಳ ಹೆಚ್ಚಾಗಿದೆ. ದಿನಗಳು ಸುಖವಾಗಿ ಕಳೆಯುತ್ತಿವೆ. ಆ ದಿನ ಅಭಿಷೇಕ ಮಾಡಿಸೋಣ ಎಂದು ದೇವಾಲಯದ ಒಳಗೆ ಬಂದಾಗ ಕೋಮಲಿಯನ್ನು ನೋಡಿ ಗುರುನಾಥನ ನಗುತ್ತಾನೆ. ಈಗ ನಿನ್ನ ಮುಖ ನಿಜವಾಗಿಯೂ ಸಂತೋಷದಿಂದ ಹೆಚ್ಚಾಗಿ ಹೊಳೆಯುತ್ತಿದೆ. ನೀನು ಅವನನ್ನು ಆಧಾರವಾಗಿ ನೋಡುತ್ತಿದ್ದೀಯಲ್ಲ. ಅದು ಶಿವಯ್ಯ ಪುಣ್ಯಂ ಬಾಬಾ. ಆ ಮಾತುಗಳನ್ನು ಕೇಳಿ ಉಲಿಕ್ಕಿಪಟ್ಟನು. ಗುರುನಾಥನ ಅಷ್ಟು ಚಳಿಯಲ್ಲಿ ಅವನಿಗೆ ಮಚ್ಚೆಮಟ್ಟೆಗಳು ಬಿದ್ದವು. ಆತನು ಬದುಕುತ್ತಿರುವ ಕಂಠದಿಂದ, ನೀಗೆ ಶಿವಯ್ಯ ಗೊತ್ತಾ? ಅಯ್ಯೋ ತಾಯಿ. ಹೌದು. ಶಿವಯ್ಯನನ್ನು ಅರಿಯದವರು ಯಾರಿದ್ದಾರೆ? ಬಾಬಾಯ್ ಅಂದಿ ಕೋಮಲಿ ಗರ್ಭಗೃಹದಲ್ಲಿ ಇರುವ ಶಿವಲಿಂಗವನ್ನು ತೋರಿಸುತ್ತಾ. ಮಾಟು ಅಕ್ಷರಶಃ ಸತ್ಯ. ಕುಮಾರಯ್ಯ ಬದಲಾದನೆಂದು ಬಹಳ ಸಂತೋಷದಿಂದ ನಿಜವಾಗಿಯೂ ಲಘುವಾಗಿ ನಿಟ್ಟುಸಿರು ಬಿಡುತ್ತಾ ಹೇಳಿದರು ಗುರುನಾಥಂ. ಕೊಮುರಾಯನಲ್ಲಿ ಬದಲಾವಣೆ ತರಲು ಗುರುನಾಥನೇ ತನ್ನ ಗೆಳೆಯ ಶಿವಯ್ಯನ ಜೊತೆ ಬೇರೆ ಊರಿನಲ್ಲಿ ನಾಟಕಗಳನ್ನು ಪ್ರದರ್ಶಿಸಿದನೆಂದು ಅವನು ಕೋಮಾಳಿಗೆ ಹೇಳಲೇ ಇಲ್ಲ.